ಇನ್ನು ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆನಂದ್ ಸಿಂಗ್ ಭೇಟಿ ಮಾಡಿದ್ದು ನಿಜ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಒಪ್ಪಿಗೆಯನ್ನ ಕೂಡ ನೀಡಿದ್ದಾರೆ. ಹೌದು, ನಾವು ಇಬ್ರು ಕೂಡ ಭೇಟಿ ಮಾಡಿದ್ದು ನಿಜ ಅನ್ನೋದನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮುಂದೆ ಕೂಡ ನಾವಿಬ್ರು ಜೊತೆಯಾಗಿ ಓಡಾಡ್ತೇವೆ. ಆನಂದ್ ಸಿಂಗ್ ಮನವೊಲಿಕೆಯ ಸುಳಿವನ್ನ ನೀಡಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಇತ್ತೀಚೆಗಷ್ಟೇ ಆನಂದ್ ಸಿಂಗ್ ಅವರನ್ನು ನಾನು ಭೇಟಿಯಾಗಿದ್ದೆ, ಅದು ಹೌದು ಅನ್ನೋದನ್ನ, ಅದು ನಿಜ ಅನ್ನೋದನ್ನ ಕೂಡ ಒಪ್ಪಿಕೊಂಡಿದ್ದಾರೆ ಕಂಪ್ಲಿ ಗಣೇಶ್. ಹಾಗಾಗಿ ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ಮತ್ತೆ ಒಂದಾಗ್ತಾರಾ? ಹೊಡೆದಾಟ, ಬಡಿದಾಟ, ಪೊಲೀಸ್ ಕಂಪ್ಲೇಂಟ್ ಹೀಗೆ ಎಲ್ಲವನ್ನ ಮರೆತು ಮತ್ತೆ ಒಂದಾಗ್ತಾರಾ ಕಂಪ್ಲಿ ಗಣೇಶ್ ಮತ್ತು ಆನಂದ್ ಸಿಂಗ್ ಅನ್ನುವಂತಹ ಒಂದಷ್ಟು ರೀತಿಯ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಭೇಟಿಯಾಗಿದ್ದು ನಿಜ ಅನ್ನೋದನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಮಾತಾಡೋದು ಅವು ಏನಿಲ್ಲ. ಅವರು ನಾವು ಏನು ಬೇರೆ ಅಲ್ಲ. ಸುಮಾರು 15-20 ವರ್ಷದಿಂದ ಒಂದೇ ಫ್ಯಾಮಿಲಿ ಇದ್ದಂಗ ಕೆಲವೊಂದು ಘಟನೆಗಳು ನಡಿಬಾರ್ದು. ಮನುಷ್ಯನಾದ್ಮೇಲೆ ತಪ್ಪು ಸರಿ ಇದ್ದಿದ್ದೆ, ಕೆಲವೊಂದು ಘಟನೆಗಳು ನಡಿಬಾರ್ದು, ನಡೆದು ಬಿಟ್ಟಾವ. ಮುಂದೆ ಏನ್ ಒಳ್ಳೇದಾಗ್ತೈತಿ ಅದ್ರ ಗುಂಟ ನಾವು ಹೋಗ್ಬೇಕು. ಒಳ್ಳೇದಾಗ್ತೈತಿ, 100% ಒಳ್ಳೇದಾಗ್ತೈತಿ. ಭೇಟಿ ಆಗಿರೋದು ನಿಜ ಎಲ್ಲ. ಅದು ಏನಂತಲ್ಲ, ಇದು ಗೊಂದಲ ಸುಮ್ಮನೆ. ಅವರು ಡೇ 1 ನಮ್ದೇನು ಇದಾದಾಗ ಕೂಡ ಅವ್ರ ಮನಸ್ಸಿಗೆ ಅಂತದ್ದು ಯಾವ್ದು ಇದ್ದಿದ್ದಿಲ್ಲ. ಅದು ಒಂದು ಕೆಲವೊಂದು ಕಲ್ತು ಮಾಡಿದ ಅದ್ರ ಏನೆಲ್ಲ ಮುಂದೆ ಬರತ್ತೆ ದಿನಗಳು ಒಳ್ಳೇದಾಗ್ತೈತಿ. ಇಬ್ರು ಜೊತೆಗೆ ಹೋಗ್ತಾವ, ಅದ್ರಾಗೇನು ಬೇರೆ ಮಾತೇ.